ಆರ್ಥಿಕ ಯೋಜನೆ ಯಾವಾಗಲೂ ಹಳಿ ತಪ್ಪಬಾರದು. ಪ್ರಯಾಣ ಸರಾಗವಾಗಿ ಸಾಗಬೇಕೆಂದರೆ ಅದಕ್ಕೆಷ್ಟೋ ಯೋಜನೆಗಳನ್ನು ಹಾಕಿಕೊಳ್ಳುತ್ತೇವೆ. ಜೀವನದಲ್ಲೂ ಇದೇ ಸೂತ್ರ ಅನ್ವಯಿಸುತ್ತದೆ. ಪ್ರತಿ ಹಂತದಲ್ಲೂ ಖರ್ಚುಗಳನ್ನು ಕೂಡಿಸುತ್ತಾ ಆರ್ಥಿಕ ಯೋಜನೆ ರೂಪಿಸಿಕೊಳ್ಳುವುದು ಅನಿವಾರ್ಯ. ಎಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಕೆಲವು ಬಾರಿ ಈ ಯೋಜನೆ ಏರುಪೇರಾಗಬಹುದು. ಇದಕ್ಕೆ ಕಾರಣವೇನು? ಅದನ್ನು ಹೇಗೆ ನಿವಾರಿಸಬೇಕು? ನಾವು ಅದೆಷ್ಟೋ ಆಲೋಚಿಸುತ್ತೇವೆ. ಅವುಗಳಲ್ಲಿ ಕೆಲವು ಊಹೆಗಳಾಗಿರಬಹುದು, ಇನ್ನೂ ಕೆಲವು ವಾಸ್ತವಕ್ಕೆ ಹತ್ತಿರವಾಗಿರಬಹುದು. ಆರ್ಥಿಕ ಯೋಜನೆಗಳಲ್ಲಿ ಊಹೆ, ಅಂದಾಜು ಎಂದಿಗೂ ಕೆಲಸಕ್ಕೆ ಬರುವುದಿಲ್ಲ. ಇಲ್ಲಿ ಅಂಕಿ ಸಂಖ್ಯೆಗಳೆಲ್ಲ ವಾಸ್ತವವಾಗಿಯೇ ಇರುತ್ತವೆ. ನೀವು ಸಂಪಾದಿಸುವ ಹಣ ಎಷ್ಟು? ಇರುವ ಖರ್ಚುಗಳೆಷ್ಟು? ಇಂತಹ ಪ್ರಶ್ನೆಗಳಿಗೆ ಉತ್ತರ ತಿಳಿದುಕೊಂಡರೆ ಸಾಕು. ಆರ್ಥಿಕ ಶಿಸ್ತು ಇಲ್ಲದಿರುವುದು. ಆಲೋಚನೆ ಇದ್ದಷ್ಟು ಗಟ್ಟಿಯಾಗಿ ಆಚರಣೆ ಇಲ್ಲದಿರಬಹುದು. ಬಹಳ ಜನ ಆರ್ಥಿಕವಾಗಿ ಕುಸಿಯಲು ಇದೇ ಕಾರಣವಾಗುತ್ತದೆ. ಆದಾಯ ಹೆಚ್ಚಾದಾಗ ಸ್ವಲ್ಪ ಖರ್ಚು ಹೆಚ್ಚಾಗಬಹುದು. ಇದು ಸಹಜ. ಇದೇ ವೇಳೆಯಲ್ಲಿ ಉಳಿತಾಯಕ್ಕೂ ಆದ್ಯತೆ ನೀಡಬೇಕು. ಯಾವುದೇ ಖರ್ಚು ಬಂದಿದೆ ಎಂದು ಉಳಿತಾಯ ನಿಲ್ಲಿಸುವುದು ಖಂಡಿತ ಒಳ್ಳೆಯದಲ್ಲ. ಆರ್ಥಿಕ ಯೋಜನೆ ಕನಿಷ್ಠ 1 ವರ್ಷಕ್ಕೊಂದು ಸಲವಾದರೂ ಸಮೀಕ್ಷಿಸಿಕೊಳ್ಳಬೇಕು. ಇದ್ದಕ್ಕಿದ್ದ ಹಾಗೆ ಹೂಡಿಕೆ ಮಾಡುತ್ತಿದ್ದೇವೆ, ಎಲ್ಲಿ ತಪ್ಪು ಮಾಡುತ್ತಿದ್ದೇವೆ ಎಂಬುದು ಗುರುತಿಸಿ ಅದನ್ನು ಸರಿಪಡಿಸಿಕೊಳ್ಳಲು ಪ್ರಯತ್ನಿಸಬೇಕು. ತುರ್ತು ನಿಧಿ ಅತಿ ಅಗತ್ಯ. ತುರ್ತು ಹಣ ಯಾವಾಗ ಯಾವ ರೂಪದಲ್ಲಿ ಬರುತ್ತದೋ ಹೇಳಲಾಗದು. ಇದಕ್ಕೆ ಎಲ್ಲ ರೀತಿಯಲ್ಲೂ ಸಿದ್ಧವಾಗಬೇಕು. ಕನಿಷ್ಠ 6 ತಿಂಗಳ ಖರ್ಚುಗಳಿಗೆ ಸರಿ ಹೋಗುವಂತೆ ಹಣ ಇರುವಂತೆ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಇಲ್ಲವಾದರೆ ತಕ್ಷಣದ ಅಗತ್ಯಕ್ಕಾಗಿ ಭವಿಷ್ಯದ ದೃಷ್ಟಿಯಿಂದ ಉಳಿತಾಯ ಮಾಡಿದ ಹಣ ಹಿಂದಕ್ಕೆ ಪಡೆಯಬೇಕಾಗುತ್ತದೆ. ಆರ್ಥಿಕ ಯೋಜನೆ ಒಂದು ದಿನದಲ್ಲಿ ಪೂರ್ಣಗೊಳ್ಳುವುದಿಲ್ಲ. ಬದಲಾಗುತ್ತಿರುವ ಕಾಲ, ಅಗತ್ಯತೆ, ಜೀವನದಲ್ಲಿ ಎದುರಾಗುವ ಘಟನೆಗಳು ಆಧರಿಸಿ ಬದಲಾವಣೆ ತಪ್ಪದು. ಇದಕ್ಕೆ ಸಿದ್ಧವಾಗಿರಬೇಕು. ನೀವು ಎಷ್ಟು ಸಂಪಾದಿಸುತ್ತೀರಿ ಎಂಬುದು ಮುಖ್ಯವಲ್ಲ, ಅದರಲ್ಲಿ ಎಷ್ಟು ಉಳಿತಾಯ ಮಾಡುತ್ತೀರೆಂಬುದು ಮುಖ್ಯ. ಭವಿಷ್ಯದಲ್ಲಿ ಆರ್ಥಿಕ ಸಮಸ್ಯೆ ಉಂಟಾಗದಿರಬೇಕೆಂದರೆ ಸಂಪಾದಿಸಿದ ಹಣದಲ್ಲಿ 30% ತಪ್ಪದೇ ಉಳಿಸಬೇಕು. ಆರೋಗ್ಯವೇ ಮಹಾಭಾಗ್ಯ ಎಂಬ ಮಾತು ಜನಜನಿತ. ಆದರೆ ಈಗಿರುವ ಪರಿಸ್ಥಿತಿಯಲ್ಲಿ ಆರೋಗ್ಯ ಕಾಪಾಡಿಕೊಳ್ಳಲು ಹಣದ ಅಗತ್ಯವೂ ಇದೆ. ಆರ್ಥಿಕ ಆರೋಗ್ಯ ಸರಿಯಾಗದಿದ್ದರೆ ಅಂದುಕೊಂಡಿದ್ದು ಸಾಧಿಸಬಹುದು. ಆರ್ಥಿಕ ಅಸ್ಥಿರತೆ ಅನೇಕರಲ್ಲಿ ಒತ್ತಡ ಉಂಟುಮಾಡಿ ಅನೇಕ ಅನಾರೋಗ್ಯ ಸಮಸ್ಯೆಗಳು ಬರುತ್ತವೆ. ಧನ್ಯವಾದಗಳು.